ಸುಬ್ಬ ಮೊದಲ ಓವರ್ಸ್ಗಾರಿಕೆ ಭಾಗವನ್ನು ಕಂಡುಕೊಂಡು ಸರಿ ಪಂದ್ಯಾಟ ಆರಂಭಗೊಳ್ತಾ ಇದೆ. ಮತ್ತೆ ಜೆಎಂ ಪಂಚಜನ್ಯ ಟ್ರೋಫಿ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ. ಸುಬ್ಬ ಕುಟೀರ 11 ಪರವಾಗಿ ಇನ್ನಿಂಗ್ಸ್ನ ಮೊದಲ ಚೆಂಡು ಬಹಳ ಸಮರ್ಥ ಹೊಡೆತ. ಅನಿಲ್ ಕಾರ್ವಿ ಡಿಪ್ಯಾಕ್ಷ ಕವರ್ಸತ ಒಂದು ಉತ್ತಮ ಹೊಡೆತವನ್ನು ದಾಖಲಿಸಿದ್ರು ಕೂಡ ಯಾವುದೇ ರೀತಿ ಓಟ್ಗಳು ಈ ಹಂತದಲ್ಲಿ ದಾಖಲಾಗ್ತಾ ಇಲ್ಲ. ಸೌಶರ್ ಜಾನ್ಸನ್ ಆಟವನ್ನು ಆಡ್ತಾ ಇದೆ. ಮತ್ತೆ ಸುಬ್ಬ ಎರಡನೇ ಬಾರಿ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ದೀಪಾಕ್ಷ ಕವರ್ಸಲ್ಲಿ ಮತ್ತೊಂದು ಓಟವನ್ನು ಪೂರೈಕೆ ಮಾಡಿಕೊಂಡ ಅನಿಲ್ ಕಾರ್ವಿ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಸೌಶರ್ ಜಾನ್ಸನ್ 1 for without loss. 2 ಬಾರಿ ಕರ್ನಾಟಕ ರಾಜ್ಯ ಮಟ್ಟ ಪಂದ್ಯಾಟವನ್ನು ಸಂಯೋಜನೆ ಮಾಡಿದಂತಹ ಸೌಶರ್ ಒಂದು ಕಾಲದ ಉಡುಪಿಯ ಬಹಳಷ್ಟು ಜನಪ್ರಿಯ ತಂಡವಾಗಿತ್ತು ಕೂಡ. ಸೌಶರ್ ಅಂಬಲಪಾಡಿಯಲ್ಲಿ ಆಡ್ತಾ ಇದೆ ಈ ಬಾರಿ ಜೆಎಂ ಪಂಚಜನ್ಯ ಟ್ರೋಫಿಗೋಸ್ಕರ. ಮತ್ತೆ ಸುಬ್ಬ ಮೂರನೇ ಬಾರಿ ಸಂದ ಚೆಂಡು ಗುಡ್ಲ್ಯಾಂಡ್ ಡೆಲಿವರಿ ಕವರ್ ಸುಮಾಗಿದ ರಿಫಾಕ್ ಯಾವುದೇ ಓಟವನ್ನು ದಾಖಲಿಸಲ್ಲ. ಉತ್ತಮ ರೀತಿಯ ಹೊಡೆತ ನಡುವೆ ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಕೂಡ ಅಂಗಡ ಒಳಭಾಗವನ್ನು ಕಾಣ್ತಾ ಇದೆ. ಡಾಟ್ ಬಾಲಿನ ಸೇರ್ಪಡೆ. ನಾಲ್ಕನೇ ಬಾರಿ ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದುವರಿಕೆ ಆಗುತ್ತೆ. ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮ ಇನ್ನೇನು ಕೆಲವು ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ಅಂಗಡ ಒಳಭಾಗದಲ್ಲಿ ಟ್ಯಾಪ್ ಮಾಡಿದಂತ ಈ ಒಂದು ಹೊಡೆತ ಗಲಿ ವಿಭಾಗದಲ್ಲಿ ನಂಬಲ ಸಾಧ್ಯ ರೀತಿಯ ಕ್ಯಾಚ್ ಅನ್ನು ಪಡ್ಕೊಂಡ ಕ್ಷೇತ್ರ ರಕ್ಷಕ ಬಹುಶಃ ಕೂಡ್ಲಿ ಅಂತ ಕಾಣುತ್ತೆ. ಮೊದಲ ವಿಕೆಟ್ ಪತನ ಈ ಹಂತದಲ್ಲಿ. ರಿಫಾಸ್ ವಾಪಸ್. ಅಂಬಲಪಾಡಿ ಯುವಕ ಮಂಡಲದ ಪದಾಧಿಕಾರಿಗಳು ಜೊತೆ ಬಾಲಗಣೇಶೋತ್ಸವ ಸಮಿತಿಯ ಸದಸ್ಯರುಗಳೆಲ್ಲ ಯೋಗೀಶ್ ಶೆಟ್ಟಿ ಅವರು ಅಂಬಲಪಾಡಿ, ಕೀರ್ತಿ ಶೆಟ್ಟಿ ಅಂಬಲಪಾಡಿ ಅವರು ಇನ್ನಿತರರೆಲ್ಲ ಇವಾಗಲೇ ಪಂದ್ಯಾಟ ವೀಕ್ಷಣೆಯಲ್ಲಿದ್ದಾರೆ. ಅವರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸೊಸಿ ಜೆಎಂ ಪಾಂಚಜನ್ಯದ ಪರವಾಗಿ ಇವತ್ತು 7 ಗಂಟೆಗೆ ಸರಿಯಾಗಿ ಟೂರ್ನಮೆಂಟಿನ ಒಂದು ವರ್ಣರಂಜಿತ ಉದ್ಘಾಟನಾ ಸಮಾರಂಭ ನಾಡೋಜ ಜಿ ಶಂಕರ್ ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆಯನ್ನು ಕಾಣುತ್ತೆ. ನಿಡಂಬೂರು ಬೀಡು ವಿಜಯ್ ಬಲ್ಲಾಳ್ ರವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಪಡ್ಕೊಳ್ಳುವಂತ ನಿಧಿ ಎಸ್ ಪೂಜಾರಿ ಅವರು ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದು ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಿಧಿ ಎಸ್ ಪೂಜಾರಿ ಅವರು ಈತನ ಮಧ್ಯೆ ಬಹಳ ಸಮರ್ಥ ಹೊಡೆತ ಒಂದು ಹೆಚ್ಚುವರಿಯ ಸೇರ್ಪಾಡ. ಮೆಡಾನ ಭಾಗದಲ್ಲಿ ಚೆಂಡು ಸಾಗಿ ತಾನಿಟ್ಟಲು ತಳಮೊತ್ತ 2 for 1. ಮತ್ತೆ ಪಂದ್ಯಾಟದ ಮುಂದುವರಿಕೆ ಅಂಗಡ ಒಳ ಭಾಗವನ್ನು ಕಾಣ್ತಾ ಇದೆ. ಮೇಘ ಸಮ್ಮಾನ ಪಡ್ಕೊಳ್ಳುವಂತಹ ಮೇಘ ಅವರು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ ಏನಾಗ್ತಾನೆ ಕೊನೆ ಅಂತಲ್ಲಿ ಬಹಳ ಸಮರ್ಥ ಹೊಡೆತವನ್ನು ಕಂಡ ಅನಿಲ್ ಕಾರ್ವೆ ಡಿಪ್ಯಾಕ್ಷ ಕವರ್ಸಲ್ಲಿ ಮೊದಲ ಬೌಂಡ್ರಿಯನ್ನು ಕಂಡುಕೊಂಡ್ರು. ಸೌಶರ್ ಜಾನ್ಸನ್ ಮೊತ್ತ ಈ ಬೌಂಡರಿಯ ಮುಖೇನವಾಗಿ 6ಕ್ಕೆ 1. ₹1,50,000 ಈ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ಕರ್ನಾಟಕದ ಪ್ರತಿಷ್ಠಿತ 16 ತಂಡಗಳು 2 ದಿನಗಳ ಕಾಲ ಈ ಒಂದು ಶಿವರಾತ್ರಿ ಪರ್ವ ಕಾಲದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಪ್ರಶಸ್ತಿಯನ್ನು ಅದೇ ಯಾವ ತಂಡ ಗೆಲ್ತದೆ ನೋಡಬೇಕಾಗಿದೆ. ಅಂಗಡ ಒಳಭಾಗದತ್ತ ಶಬರೀಶ ಬ್ರಹ್ಮಾವರ ಎಸ್ಎಂಎಸ್ ಕಾಲೇಜಿನ
ಲೆದರ್ ಬಾಲ್ ಕ್ರಿಕೆಟ್ ಆಟಗಾರ ಕೂಡ ಶಬರೀಶ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ಕುಟೀರ ಬಹಳ ಸುತ್ತಮರಿತ ಯುವ ಆಟಗಾರರ ಒಂದು ತಂಡ ಕುಟೀರ 11 ಬನ್ನಾಡಿ ಆಡ್ತಾ ಇದೆ. ಈ ತನ್ಮಧ್ಯೆ ಬಹಳ ಸಮರ್ಥ ಹೊಡೆತ ಮಿಡ್ಗಳ ಭಾಗದಲ್ಲಿ ಚೇತನ್ ಈ ತನ್ಮಧ್ಯೆ ಓಟವನ್ನು ಕಂಡುಕೊಂಡ್ರು. ತನ್ನ ಮೊತ್ತವೂ ಕೂಡ 6 ಓಟವನ್ನು ತಲುಪ್ತಾ ಇದೆ. ಆ 7 for 1 ಸೌಸ್ಟಾರ್ ಜಾನ್ಸನ್ ಮತ್ತೆ ಶಬರೀಶ. ಈ ಬಾರಿಸದ ಚೆಂಡು ಕವರ್ಸ್ ಭಾಗದಲ್ಲಿ ಅನಿಲ್ ಕಾರ್ವಿ ಮುಖ್ಯವಾಗಿ ಮತ್ತೆ ಸುಂದರತೆ ಬೌಂಡ್ರಿ ಸರ್ಮಣ ಔಟ್ಸೈಡ್ ಆಫ್ ಸ್ಟಂಪ್ ಆಗಿ ಬಿದ್ದ ಶಬರೀಶನ ಈ ಒಂದು ಎಸೆತ ಅನಿಲ್ ಕಾರ್ವಿ ಮುಖ್ಯವಾಗಿ ಮತ್ತೊಂದು ಬೌಂಡ್ರಿಯ ಸೇರ್ಪಡೆಯೂ ಕೂಡ. ಬೌಂಡ್ರಿ ನಂಬರ್ 2 ಸೌಸ್ಟಾರ್ ಜಾನ್ಸನ್ 11ಕ್ಕೆ ತಲುಪ್ತಾ ಇದೆ. 6 ಓವರ್ಗಳ ಪಂದ್ಯಾಟ ಇದಾಗಿರುತ್ತೆ. ಮತ್ತೆ ಶಬರೀಶ ಅಂಬಲಪಾಡಿಯ ಶಾಮಿಲಿ ಪಾರ್ಕಿಂಗ್ ಮೈದಾನದಲ್ಲಿ ಟೂರ್ನಮೆಂಟ್ ನಡೀತಾ ಇದೆ. ಮತ್ತೊಂದು ಯಾರ್ಕರ್ ಡೆಲಿವರಿ ಲ್ಯಾಕ್ಸ್ ಮೈದಾನದಲ್ಲಿ ಬಿದ್ದ ಚೆಂಡು ಈ ತನ್ಮಧ್ಯೆ ಒಂದೊಡೆ ಐಶ್ವರ್ಯ ಸೇರ್ಪಡೆ ಫ್ಲಿಕ್ ಮಾಡ್ತಾ ಇದ್ದಾನೆ ಅನಿಲ್ ಕಾರ್ವಿ. ಲಾಕ್ ಸ್ಲಿಪ್ ನಲ್ಲಿ ಓಟ ದಾಖಲಾಗ್ತಾ ಇದೆ. ತನ್ನ ಮೊತ್ತ 12ಕ್ಕೆ 1. ಕ್ರಿಕ್ಸೆ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಜೆಎಂ ಪಾಂಚಜನ್ಯ ಟ್ರೋಫಿ 2026 ಹಗಲು ರಾತ್ರಿ ಪಂದ್ಯಕೂಟದಲ್ಲಿ ನಡೀತಾ ಇದೆ. ಈ ತನ್ಮಧ್ಯೆ ಬಹಳ ಸಮರ್ಥ ಬಾಲಸ್ ಬ್ಯಾಕ್ ಡ್ರೈವ್ ಅನ್ನ ಚೇತು ಈ ಹಂತದಲ್ಲಿ ಮಾಡಿದ್ರು ಕೂಡ ಸೌಸ್ಟರ್ ಜಾನ್ಸನ್ಗೆ ಓಟವನ್ನು ಬಿಡ್ಕೊಡ್ತಾ ಇಲ್ಲ. ಶಬರೀಶ ಕುಟೀರ 11 ಪರವಾಗಿ. ಐದನೇ ಎಸೆತ 2ನೇ ಓವರ್ನಲ್ಲಿ ಬಾರಿ ಫಾಸ್ಟ್ ಡೆಲಿವರಿ ಬಹಳ ಸಮರ್ಥ ಹೊಡೆತ ಮಿಡ್ಗಳ ಭಾಗದಲ್ಲಿ ಚೇತನ್ ಮುಖ್ಯವಾಗಿ ಚೆಂಡು ಸಿಮರ್ಕೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಸುಂದರತೆ ಹೊಡೆತ ಒಂದು ಗ್ಲಾನ್ಸ್ ಅನ್ನ ಮಾಡಿದ್ರು. ಮಿಡ್ಗಳ ಭಾಗದಲ್ಲಿ 4 ಓಟಗಳ ಸೇರ್ಪಡೆ ಕೂಡ. ಚೇತನ್ ಬೆಂಗಳೂರು ತಂಡದ ಮೊತ್ತ 16 ಓಟಗಳು. 16 for 1. ಈ ತನ್ಮಧ್ಯೆ ಮತ್ತೊಂದು ಉತ್ತಮವಾದ ಹೊಡೆತ ಲಾಗಾನ ಭಾಗದಲ್ಲಿ ಬಂದ ಚೋರ ಸೇರ್ಪಡೆ ರನ್ ಪಡ ಅವಕಾಶ ಇತ್ತು. ಈ ತನ್ಮಧ್ಯೆ ಶಬರೀಶನ ಓವರ್ ಮುಕ್ತಾಯ. ಮೊದಲ 2 ಓವರ್ಗಳಲ್ಲಿ ಸ್ಕೋರ್ 17ಕ್ಕೆ 1. ಸೌಸ್ಟಾರ್ ಜಾನ್ಸನ್ ಕುಟೀರವನ್ನು ಎದುರಿಸ್ತಾ ಇದೆ. ಅಂಗಡ ಒಳಭಾಗದಲ್ಲಿ ಮತ್ತೆ ಪಂದ್ಯಾಟದ ಮುಂದರಿಕೆಯೂ ಕೂಡ. ಶುಭ ಕುಟೀರ 11 ಪರವಾಗಿ. ಮುಂದಿನ ವಾರ ಬೆಂಗಳೂರಿನಲ್ಲಿ ಅಡ್ವಿನ್ ಆಲ್ವಿನ್ ಟ್ರೋಫಿ 2 ಲಕ್ಷ ರೂಪಾಯಿಗಳ ಮತ್ತೊಂದು 40 ಗಜಗಳ ಹಗಲು ರಾತ್ರಿಯ ಪಂದ್ಯಾಟ ನಡೆಯುತ್ತೆ. ಪ್ರಶಸ್ತಿ ಗೆಲ್ಲುವ ತಂಡಕ್ಕೆ 2 ಲಕ್ಷ ರೂಪಾಯಿಗಳು ಮತ್ತು ಟ್ರೋಫಿ ಇರುತ್ತೆ. ಈ ತನ್ಮಧ್ಯೆ ಶುಭ 3 ಓವರ್ ಮೊದಲ ಚೆಂಡು ಪಾಯಿಂಟ್ ಭಾಗದಲ್ಲಿ 1 ಐಶ್ವರ್ಯ ಸೇರ್ಪಡೆ. ಚೇತನ್ ಮುಖೇನ ಓಟ್ಗಳು ದಾಖಲಾಗ್ತಾ ಇದೆ. 18 ಫಾರ್ ಲಾಸ್ ಆಫ್ 1. ಸೌಸ್ಟಾರ್ ಜಾನ್ಸನ್ 6 ಓವರ್ಗಳ ಪಂದ್ಯಾಟ. ಅದೆಷ್ಟು ಓಟ್ಗಳು
ದಾಖಲಾಗ್ತದೆ, ನೋಡ್ಬೇಕಾಗ್ತಾ ಇದೆ. ಮತ್ತೆ ಶುಭ ಎಸ್ ಕಾರ್ಯಕ್ರಮದಲ್ಲಿ ಶಾರ್ಟ್ ರೈಸಿಂಗ್ ಡೆಲಿವರಿ ತನ್ಮದ ಬಹಳ ಸಮರ್ಥ ಹೊಡೆತ. ಕೊನೆ ಹಂತದಲ್ಲಿ ಶಬರೀಶ್ ಒಂದಷ್ಟು ಮಿಸ್ಫೀಲ್ಡ್ ನಡೆದ್ರು ಕೂಡ ಅನಿಲ್ ಕಾರ್ವಿ ಒಂದು ಓಟವನ್ನ ಶಾರ್ಟ್ ಬಿಟ್ಗಡೆ ಭಾಗದಲ್ಲಿ ಫುಲ್ ದಾಖಲಿಸಿದ್ರು. ಈ ಹಂತದಲ್ಲಿ 19 ಓಟ ದಾಖಲಾಗ್ತಾ ಇದೆ. ಸೌತ್ ಸ್ಟಾರ್ ಜಾನ್ಸನ್ ಮತ್ತೆ ಶುಭ ಮೂರನೇ ಬಾರಿ, ಮೂರನೇ ಓವರ್ನಲ್ಲಿ ಎಸಂದ ಈ ಒಂದು ಚೆಂಡು ಈ ತನ್ಮದ ವೈಟ್ ಬಾಲ್ ಔಟ್ ಸೈಡ್ ದ ಲಕ್ಷ್ಯಂನ ಮುಖೇನವಾಗಿ ಒಂದು ಹೆಚ್ಚುವರಿಯ ಸೇರ್ಪಡೆ. 20 20-1 ಸೌತ್ ಸ್ಟಾರ್ ಜಾನ್ಸನ್. ಈ ತನ್ಮದ ಸುಬ್ಬಾ ಚೇತನ್ಗೆ ಸಂದ ಚೆಂಡು ಕೊನೆ ಹಂತದಲ್ಲಿ ನಂಬಲ ಸಾಧ್ಯ ರೀತಿಯ ಒಂದು ಫೀಲ್ಡಿಂಗ್ ಮಾಡಿದಂತ ಕ್ಷೇತ್ರ ರಕ್ಷಕನಾದ್ರೂ ಕೂಡ ಬಹುಶಃ ಇವತ್ತಿನ ಅತ್ಯುತ್ತಮ ಕ್ಷೇತ್ರ ರಕ್ಷಣೆ ಇದಾಗಿತ್ತು. ಆದ್ರೂ ಅಂತಿಮ ಹಂತದಲ್ಲಿ ಚೆಂಡು ಲಾಂಗ್ ಆನ್ ಭಾಗದಲ್ಲಿ ಬೌಂಡ್ರಿಯನ್ನ ಕಂಡುಕೊಳ್ತಾ ಇದೆ. ಚೇತನ್ ಒಂದು ಉತ್ತಮ ರೀತಿಯ ಆಟವನ್ನು ಆಡಿದ್ರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯಲ್ಲಿ ದಾಖಲಾಗ್ತಾ ಇದೆ. ಕುಟೀರ ಇಲ್ಲವನ್ನ ಯುವ ಆಟಗಾರರು ಬಹಳ ಸುತ್ತಮರಿತ ಆಟವನ್ನು ಆಡ್ತಾ ಇದ್ದಾರೆ ಅಂಬಲಪಾಡಿಯ ಶಾಮಿಲಿ ಪಾರ್ಕಿಂಗ್ ಮೈದಾನದಲ್ಲಿ. 24 ಬೌಂಡ್ರಿಯ ಮುಖೇನ ಸೌತ್ ಸ್ಟಾರ್ ಜಾನ್ಸನ್ 24-1 ಮತ್ತೆ ರೈಸಿಂಗ್ ಡೆಲಿವರಿ ಒಂದು ಓಟವನ್ನ ಸ್ಕ್ವಾಲಿಗ್ ಭಾಗದಲ್ಲಿ ಪೂರೈಕೆ ಮಾಡಿಕೊಂಡು ಚೇತನ್ 25 ಲಾಸ್ಟು ಕೊನೆ 2 ರನ್ಗಳು ಮಾತ್ರ ಬಾಕಿ ಇದೆ. ಓವರ್ ನಂಬರ್ 3 ಮೂರನೇ ಓವರ್ ಚಾತಿಯನ್ನು ಕಂಡುಕೊಳ್ತಾ ಇದೆ. ಸುಬ್ಬ ಕುಟೀರ ಇಲವನ್ನ ಪರವಾಗಿ ತನ್ಮದ ಸಮರ್ಥ ಹೊಡೆತಾರೆ. ಅವಕಾಶ ಇತ್ತು. ಬಾಕ್ಔಟ್ ಪಾಯಿಂಟ್ ಭಾಗದಲ್ಲಿ ಕೂಡ್ಲಿ ಮತ್ತೊಮ್ಮೆ ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಈ ತನ್ಮದ ಚೇತನ್ ಬೆಂಗಳೂರು ವಾಪಸ್ ರನ್ಔಟ್. ಎರಡನೇ ಹೋದರೆ ಆಘಾತವನ್ನು ಕಂಡ ಸೌತ್ ಸ್ಟಾರ್ ಜಾನ್ಸನ್ ಪ್ರಮುಖ ಹೋದರೆ ಆಘಾತವನ್ನು ಕಾಣ್ತಾ ಇದೆ. ಚೇತನ್ ವಾಪಸ್. ಅಂಗಡ ಒಳಭಾಗದ ಲೆಫ್ಟಿ ಕಿರಣ್ ಮತ್ತೋರ ಯುವ ಆಟಗಾರನ ಸೇರ್ಪಡೆ ಸೌತ್ ಸ್ಟಾರ್ ಜಾನ್ಸನ್ ಪರವಾಗಿ. ಅನಾವಶ್ಯಕ ಚೇತನ್ ರನ್ಔಟ್ ಆದ್ರು. 24-ಕ್ಕೆ 2 25 ಸೌತ್ ಸ್ಟಾರ್ ಜಾನ್ಸನ್. ಈ ತನ್ಮದ ಫಾಸ್ಟರ್ ಡೆಲಿವರಿ ಲೇಟ್ ಕಟ್ ಮಾಡೋ ಪ್ರಯತ್ನ. ಓವರ್ ಕೂಡ ಮುಕ್ತಾಯವಾಗ್ತಾ ಇದೆ. ಮೊದಲ 3 ಓವರ್ಗಳ ಮುಕ್ತಾಯದಲ್ಲಿ 25-ಕ್ಕೆ 2 ಕುಟೀರ ಇಲ್ಲವನ್ನ ವಿರುದ್ಧ ಒಂದು ಉತ್ತಮ ರೀತಿಯ ಆಟವನ್ನು ಆರಂಭಿಸಿರುವಂತಹ ಸೌತ್ ಸ್ಟಾರ್ ಜಾನ್ಸನ್. ಇನ್ನು 3 ಓವರ್ಗಳು ಬಾಕಿ ಇದೆ. ಅದೆಷ್ಟು ಓಟ್ಗಳು ಅಂಗಡ ಒಳಭಾಗದಲ್ಲಿ ದಾಖಲಾಗ್ತಾ ನೋಡ್ಬೇಕಾಗ್ತಾ ಇದೆ. ನಾಲ್ಕನೇ ಓವರ್ಗಾಗಿ ಮತ್ತೆ ಲೆಫ್ಟಿ ಸಂದೇಶನ ಸೇರ್ಪಡೆ.
ಮತ್ತೊರು ಹಿರಿಯ ಅನುಭವಿ ಆಟಗಾರ ಕುಟೀರ ಇಲವನ್ನ ಪರವಾಗಿ ಲೆಫ್ಟಿ ಸಂದೇಶ್ ಬೆಳಪು ಮೊತ್ತ 25 ಓಟಗಳು. ಕಿರಣ್ ಶಾಯ್ಕನ ಕಂಡುಕೊಳ್ತಾ ಇದ್ದಾರೆ. 4ನೇ ಓವರ್ ಮೊದಲ ಚೆಂಡು ಇತರ ಉತ್ತಮ ಹೊಡೆತ ಲಾಂಗ್ ಆನ್ ಭಾಗದಲ್ಲಿ 1 ಹೆಚ್ಚುವರಿಯ ಸೇರ್ಪಡೆ. ತಳ ಮೊತ್ತ 26 ಓಟಗಳು. ಲೆಫ್ಟ್ ರೈಟ್ ಕಾಂಬಿನೇಷನ್ ಅನ್ನು ಕಂಡುಕೊಳ್ತಾ ಇದೆ ಸೌಸಾರ್ ಜಾನ್ಸನ್. ಕ್ಷೇತ್ರ ರಕ್ಷಣೆ ಬದಲಾವಣೆ ಆಗ್ತಾ ಇದೆ. ಮತ್ತೆ ಸಂದೇಶ್ ಬೆಳಪು ಎಸ್ಗಾರಿಗೆ ಭಾಗದಲ್ಲಿ ಅನಿಲ್ ಕಾರ್ವೆ ಲಾಂಗ್ ಆಫ್ ಆಗದಲ್ಲಿ ಸುಂದರತೆ ಬೌಂಡ್ರಿ ದಾಖಲಿಸಿದ್ರು. ಮತ್ತೆ 4 ಓಟಗಳ ಸೇರ್ಪಡೆ. ಒಂದಷ್ಟು ಕ್ಲೋಸ್ ಓವರ್ ಪಿಚ್ ಆಗಿ ಬಿದ್ದಂತ ಚೆಂಡು ಬ್ಯಾಕ್ ಡ್ರೈವ್ ಅನ್ನ ಮಾಡಿದಂತ ಕಾರ್ವೆ ಮತ್ತೆ 4 ಓಟವನ್ನ ಕಂಡುಕೊಂಡ್ರು. 30 ಮೊತ್ತಕ್ಕೆ ತಲುಪ್ತಾ ಇದೆ ಸೌಸಾರ್ ಜಾನ್ಸನ್. ಮತ್ತೆ ಸಂದೇಶ್ ಈ ಒಂದು ಚೆಂಡು ಮತ್ತೊಂದು ಬಾರಿ ಬಹಳ ಸಮರದ ಕ್ಷೇತ್ರ ರಕ್ಷಣೆ ಶಬರೀಶನ ಮುಖೇನ ಸ್ಕ್ವೇರ್ ಲೆಗ್ ಭಾಗದಲ್ಲಿ 1 ಹೆಚ್ಚುವರಿಯ ಸೇರ್ಪಡೆ. ಕುಟೀರ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಕರ ಹೊಂದಿಕೊಂಡು ಈ ಪಂದ್ಯಾಟವನ್ನು ಇಲ್ಲಿ ಆಡ್ತಾ ಇದೆ. ಅಂಬಲಪಾಡಿಯಲ್ಲಿ ಜಯಂ ಪಂಚಜನ್ಯ ಟ್ರೋಫಿ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿ ಪಂದ್ಯಕೂಟ ನಡೀತಾ ಇದೆ 40 ಇಯರ್ಸ್ ಕ್ರಿಕೆಟ್ ಪಂದ್ಯಾಟದಲ್ಲಿ. ಕಿರಣ್ ಲಾಕ್ಸ್ ಭಾಗದಲ್ಲಿ ಫ್ಲಿಕ್ ಮಾಡ್ತಾ ಇದ್ದಾನೆ. ಬಾರಿ 1 ಹೆಚ್ಚುವರಿಯ ಸೇರ್ಪಡೆ ಮುಖೇನ ತಳ ಮೊತ್ತವು ಕೂಡ 32 32 ಶಿವರಾತ್ರಿಯ ಪರ್ವಕಾಲ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ ಜಯಂ ಪಾಂಚಜನ್ಯ ಸ್ವಸಿ 11 ಅಂಬಲಪಾಡಿ. ತನ್ಮಧ್ಯೆ ಗತಿ ಪರಿವರ್ತನೆ ಒಂದು ಚೆಂಡು. ಹಿಂದೆ ಶಿವರಾತ್ರಿಯ ಪರ್ವಕಾಲದಲ್ಲಿ ಕುಂದಾಪುರ ಚಕ್ರವರ್ತಿಗಳು ಕೂಡ 1 ಬಾರಿಯ ಹೊರಬಳಕಿನ ಪಂದ್ಯಾಟವನ್ನ ಗಾಂಧಿ ಮೈದಾನದಲ್ಲಿ ಸಂಯೋಜನೆ ಮಾಡಿದ್ರು. ಇದೀಗ ಜಯಂ ಪಾಂಚಜನ್ಯ ಸ್ವಸಿ 11 ಅಂಬಲಪಾಡಿಯಲ್ಲಿ ನಡೆಸ್ತಾ ಇದೆ 40 ಗಜಗಳ ಪಂದ್ಯಕೂಟವಾಗಿ. ಮತ್ತೆ ಸಂದೇಶ ಅನಿಲ್ಗೆ ಸಂದ ಚೆಂಡು ಲಕ್ಷ್ಮದಲ್ಲಿ ಬೀಳ್ತಾ ಇದೆ. ಫ್ಲಿಕ್ ಮಾಡ್ತಾ ಇದ್ದಾನೆ ಬಾರಿ ಅನಿಲ್ ಮುಖೇನ 1 ಓಟದ ಸೇರ್ಪಡೆ. 4ನೇ ಓವರ್ ಅಂತ್ಯದಲ್ಲಿ 33ಕ್ಕೆ 2 ಸೌಸ್ಟಾರ್ ಜಾನ್ಸನ್. ನೋಡಿ ಬ್ಯಾರಿಕೇಡ್ ಮೇಲೆ ಕೈ ಇಟ್ಟವರು ಕಾಲಿಟ್ಟವ್ರ ಗಮನಕ್ಕೆ ಸುತ್ತಕ್ಕೂ ನಾವು ಇಲೆಕ್ಟ್ರಿಕ್ ವಾಲ್ಫೈರ್ ಅನ್ನು ಇಟ್ಟಿದ್ದೀವಿ. ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ. ದಯವಿಟ್ಟು ಕೈ ಇಟ್ಟು ಕೂತವರು ನಿಂತವರೆಲ್ಲ ಸ್ಟ್ರೈಟ್ ನಿಲ್ಬೇಕು. ಇದರ ಮಧ್ಯೆ 5ನೇ ಓವರ್ ಚಾನೆಲ್ ಬೌಂಡ್ರಿ ಲಾಂಗ್ ಆಫ್ ಆಗದಲ್ಲಿ ಮತ್ತೆ ಸುಂದರತೆ ಹೊಡ್ತಾ ಅನಿಲ್ ಕಾರ್ವೆ ಮುಖೇನ ಮತ್ತೆ 4 ಓಟಗಳ ಸೇರ್ಪಡೆಯೂ ಕೂಡ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸುವಂತಹ ಮಾಜಿ ನಗರಸಭಾ ಸದಸ್ಯರು ಹರೀಶ್ ಶೆಟ್ಟಿ ಅಂಬಲಪಾಡಿ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಅವರೇ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹರೀಶ್ ಶೆಟ್ಟಿ ಅಂಬಲಪಾಡಿ ಅವರು ಅಂಬಲಪಾಡಿ ಬಾಲಗಣೇಶೋತ್ಸವ ಸಮಿತಿಯ ಸುವರ್ಣ ಸಂಭ್ರಮದ ಅಧ್ಯಕ್ಷರು ಹಾಗೂ ನ್ಯಾಯವಾದಿಗಳು ಆಗಿರುವಂತಹ ಜಯಪ್ರಕಾಶ್ ಕೆದಿಲಾಯ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರೇ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ವೇದಿಕೆ ಬರಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಜಯಪ್ರಕಾಶ್ ಕೆದಿಲಾಯ ಮತ್ತು ಹರೀಶ್ ಶೆಟ್ಟಿ ಅವರು
ಸೈಕಲ್ ಪಕ್ಕ ಹಾಕಿರೋದಾ ಅಣ್ಣ? ಲೈಟ್ಸ್ ಆಫ್ ಮಾಡಿ. ಅಣ್ಣ ಬೌಲರ್ ಹೆಸರು ಕೂಡ್ಲಿ ಆಶಿ ಕಸಗಾರಿಕಾ ಭಾಗವನ್ನ ಕಂಡುಕೊಳ್ತಾ ಇದ್ದಾರೆ. ಆ ಸನ್ಮಾನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವೀಕರಿಸುವಂತಹ ನಿಧಿ ಎಸ್ ಪೂಜಾರಿ ಅವರು ಕಾರ್ಯಕ್ರಮದ ಮುಖ್ಯ ವೇದಿಕೆಯನ್ನು ಕಂಡುಕೊಂಡಿದ್ದಾರೆ. ಅವರಿಗೆ ಕೂಡ ಆತ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಾಲ ಗಣೇಶೋತ್ಸವ ಸಮಿತಿ ಅಂಬಲಪಾಡಿ ಅಧ್ಯಕ್ಷರು ಆಗಿರುವಂತಹ ಕೀರ್ತಿ ಶೆಟ್ಟಿ ಅಂಬಲಪಾಡಿ, ಇವುಗಳೆಲ್ಲ ವೇದಿಕೆ ಬರಬೇಕನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ. ಜಯಪ್ರಕಾಶ್ ಕೆದ್ಲಾಯ್ ಅವರು, ಹರೀಶ್ ಶೆಟ್ಟಿ ಅವರು, ಕೀರ್ತಿ ಶೆಟ್ಟಿ ಅಂಬಲಪಾಡಿ ನಮ್ಮ ಸದಸ್ಯರುಗಳು ಅವರನ್ನ ಬರಮಾಡ್ಕೋಬೇಕು ಅನ್ನೋದಾಗಿ ನಿಮ್ಮನ್ನ ಕೇಳ್ತಾ ಇದ್ದಾರೆ. ಇದರ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟಂಪ್ ಮುಖೇನವಾಗಿ ಮತ್ತೆ ಒಂದು ಹೆಚ್ಚುವರಿಯನ್ನು ಕಾಣ್ತಾ ಇರುವಂತಹ ಸೌತ್ ಸ್ಟಾರ್ ಜಾನ್ಸನ್ ಮೊತ್ತ ಪಡಿ 40 ಓಟಗಳು. ಒಂದೆಡೆ ಅನಿಲ್ ಕಾರ್ವೆ ಬಹಳ ಸುತ್ತಮುತ್ತ ಆಟವನ್ನು ಆಡ್ತಾ ಇದ್ದಾನೆ. ಈ ಒಂದು ಪರಿಸ್ಥಿತಿಯಲ್ಲಿ ಸೌತ್ ಸ್ಟಾರ್ ಜಾನ್ಸನ್ ಪರವಾಗಿ ಮತ್ತೊಂದು ಬಹಳ ಸಮರ್ಥ ಹೊಡೆತ ಕ್ಲೋಸ್ ಓವರ್ ಪಿಚ್ ಅಂಡು ಲಾಗರ್ ಮೆಂಟ್ ಸಿಗ್ನಲ್ ಭಾಗದಲ್ಲಿ ಉತ್ತಮವಾಗಿ ಬಂದಂತ ಚೆಂಡನ್ನ ಗ್ಲಾನ್ಸ್ ಮಾಡಿದ್ರು. ಮತ್ತೆ ಬೌಂಡ್ರಿ ಸೇರ್ಪಡೆ ಬಿಡುಗಡೆ ಭಾಗದಲ್ಲಿ ಅನಿಲ್ ಕಾರ್ವಿ ದಂಡಲ್ಲಿ ಸತತವಾಗಿ ಓಟಗಳು ಬರ್ತಾ ಇದೆ. ಮೊತ್ತ 44ಕ್ಕೆ 2. ಜಯಂ ಪಾಂಚಜನ್ಯ ಮತ್ತು ಸ್ವಸೈಲವನ ಅಂಬಲಪಾಡಿ ಅಗಲಿದ ಮಿತ್ರನ ಸ್ವಸೀಕವರ ಸವಿನೆನಪಿನ ನಡೆಸ್ತಾ ಇರುವಂತಹ ಈ ಒಂದು ಪ್ರತಿಷ್ಠಿತ ಹಗಲು ರಾತ್ರಿ ಕ್ರಿಕೆಟ್ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಅನಿಲ್ ಕಾರ್ವೆ ಮತ್ತೆ ಲಾಂಗ್ ಆನ್ ಭಾಗದಲ್ಲಿ ಒಂದೊಟ್ಟ ಕ್ಲಿಯರೆನ್ಸ್ ಅನ್ನ ಮಾಡಿದ್ರು. 41ಕ್ಕೆ ತಲುಪ್ತಾ ಇದೆ ತಳ ಮೊತ್ತ 41-42. ಓವರ್ ನಂಬರ್ 5 41 41 45 ಸಾರಿ 45. ಇತ್ತ ಮಧ್ಯೆ ಶಾರ್ಟ್ ಆಗಿ ಬಿದ್ದ ಚೆಂಡು, ವಿಕೆಟ್ ಕೀಪರ್ ಒಂದು ಶಾರ್ಟ್ ವಿಕೆಟ್ ಮಾಡಿಕೊಂಡ್ರು. ಮತ್ತೆ ಒಂದೊಡೆ ಹೆಚ್ಚುವರಿಯ ಸೇರ್ಪಡೆ 46 ಓಟ. 5ನೇ ಓವರ್ ಮುಕ್ತಾಯದ ಹಂತದಲ್ಲಿ ದಾಖಲಾಗ್ತಾ ಇದೆ. ಬಹಳ ಸಮರ್ಥ ಮೊತ್ತವನ್ನು ಪೇರಿಸ್ತಾ ಇರುವಂತಹ ಸೌತ್ ಸ್ಟಾರ್ ಜಾನ್ಸನ್ ಈ ಒಂದು ತಂಡ ಅನಿಲ್ ಕಾರ್ವೆ ಒಂದು ಅತ್ಯುತ್ತಮ ಆಟವನ್ನು ಮತ್ತು ಕೂಡ ಮುಂದುವರಿಸ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ನಾಡೋಜ ಡಾಕ್ಟರ್ ಜಿ ಶಂಕರ್ ರವರ ಉಪಸ್ಥಿತಿಯಲ್ಲಿ ಇವಾಗಲೇ ಬಹಳಷ್ಟು ಮಂದಿ ಅತಿಥಿ ವರೇಣ್ಯರೆಲ್ಲ ನಮ್ಮ ಈ ಕಾರ್ಯಕ್ರಮಕ್ಕೋಸ್ಕರ ಆಗಮಿಸ್ತಾ ಇದ್ದಾರೆ. ಈ ಒಂದು ಜಯಂ ಪಾಂಚಜನ್ಯ ಟ್ರೋಫಿಯ ವರ್ಣರಂಜಿತ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಈ ತರಹದ ಅಕ್ರಾಸ್ ಲೈನ್ ಆಗಿ ಆಟವನ್ನು ಆಡಿದಂತ ಆಟಗಾರ ಒಂದೋಟವನ್ನು ಕಿರಣ್ ಕ್ಲಿಯರೆನ್ಸ್ ಮಾಡುವುದರ ಮುಖೇನ ತಳ ಮೊತ್ತ 47 ಓಟಗಳು. ಶಿವರಾತ್ರಿ ಪರ್ವಕಾಲದಲ್ಲಿ ನಡೀತಾ ಇರುವಂತಹ ಒಂದು ಪ್ರತಿಷ್ಠಿತ ಪಂದ್ಯಕೂಟ ಮುಂದಾಳುತ್ವವನ್ನು ಪ್ರಶಾಂತ್ ಅಂಬಲಪಾಡಿ ಅವರ ಮುಂದಾಳುತ್ವದಲ್ಲಿ ಕರ್ನಾಟಕದ 16 ತಂಡಗಳು ಅಂಬಲಪಾಡಿಯಲ್ಲಿ ಆಡ್ತಾ ಇದೆ ಜಯಂ ಪಾಂಚಜನ್ಯ ಟ್ರೋಫಿಗೋಸ್ಕರ. ಈ ತನ್ಮದ ಶಾರ್ಟ್ ರೈಸಿಂಗ್ ಡೆಲಿವರಿ ಅನಿಲ್ ಕಾರ್ವೆ ಅಕ್ರಾಸ್ ಲೈನ್ ಆಗಿ ಆಡುವ ಪ್ರಯತ್ನವನ್ನು ಮಾಡಿದ್ರು ಕೂಡ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸ್ಕೋರ್ 47. ಅಂತಿಮ ಅವರು ಚಾತಿಯನ್ನು ಕಂಡುಕೊಳ್ತಾ ಇದೆ. ಸ್ಲೋವರ್ ಡೆಲಿವರಿ ಸಂದೇಶ್ ಬೆಳಪು ಈ ಬಾರಿ ಎಸೆದ ಒಂದು ಚೆಂಡು, ಒಂದನೇ ಚೋರಿಯ ಸೇರ್ಪಡೆ, 2ನೇ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೊತ್ತವೂ ಕೂಡ 48 ಓಟಗಳು. ಜಯಂ ಪಾಂಚಜನ್ಯ
ಸೊಸಿ 11 ಜಂಟಿಯಾಗಿ ಟೂರ್ನಮೆಂಟ್ ನಡೆಸ್ತಾ ಇದ್ದಾರೆ. ಈ ತರಮದ ಶಾಣಾಗಿ ಬಿದ್ದ ಚೆಂಡು ಕವರ್ ಪಾಯಿಂಟ್ ಭಾಗದಲ್ಲಿ ಮತ್ತೆ ಕೂಡ್ಲಿ ಒಂದು ಅತ್ಯುತ್ತಮ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ ಸುಮಂತ ಶಾಬರೀಶ. ಈ ರೀತಿ ಬಹಳ ಸುತ್ತಮುತ್ತ ಕ್ಷೇತ್ರ ರಕ್ಷಕರನ್ನು ಹೊಂದಿರುವಂತಹ ತಂಡ ಕುಟೀರ 11 ಬನ್ನಾಡಿ ಪಂದ್ಯಾಟವನ್ನು ಆಡ್ತಾ ಇದ್ರೆ. ಕಿರಣ್ಗೆ ಒಂದು ಓಟ ಸೇರ್ಪಡೆ. ತನ್ನ ಮೊತ್ತ 49. ಶಾಡಾಗಿ ಬಿದ್ದ ಚೆಂಡು ಕೊನೆ ಹಂತದಲ್ಲಿ ಅನಿಲ್ ಕಾರ್ವೆ ಲೇಟ್ ಕಟ್ ಅನ್ನು ಮಾಡಿದ್ರು. ಫಸ್ಟ್ ಸ್ಲಿಪ್ ಭಾಗದಲ್ಲಿ ಒಂದೆರಡು ಹೆಚ್ಚುವರಿ ಸೇರ್ಪಡೆ. ಅನಿಲ್ ಕಾರ್ವಿ ಖಾತೆಗಾದ್ರೆ ಸೌಸಾರ್ ಜಾನ್ಸನ್ ಬರ್ತಿ 50 ಓಟವನ್ನು ಪೂರೈಸ್ತಾ ಇದೆ ಸೌಸಾರ್. 50-2. ಅನಿಲ್ ಕಾರ್ವಿ ಒಂದು ಜವಾಬ್ದಾರಿಯುತ ಆಟದಿಂದ ಪೈಪೋಟೆ ಮೊತ್ತವನ್ನು ಪೇರಿಸ್ತಾ ಇದ್ದಾರೆ ಸೌಸಾರ್ ಜಾನ್ಸನ್. ಓಟ್ಗಳು ಬರ್ತಾ ಇಲ್ಲ. ಬಹಳ ಸುಮಾರು ಸ್ಕ್ವೇರ್ ಕಟ್ ಮಾಡೋ ಪ್ರಯತ್ನ. 6ನೇ ಓವರ್ ಕೂಡ ಇದೇ ಹಂತದಲ್ಲಿ ಮುಕ್ತಾಯವಾಗುವುದರ ಮುಖೇನ ಟಾರ್ಗೆಟ್ 51 ಓಟಗಳು. 6 ಓವರ್ಗಳ ಪಂದ್ಯ. ಕುಟೀರ ಅದ್ಯಾವ ರೀತಿಯ ಫೈಟ್ ಅನ್ನು ಇಲ್ಲಿ ಮಾಡ್ತದೆ ಕಾದು ನೋಡ್ಬೇಕಾಗ್ತಾ ಇದೆ. ಅಣ್ಣ ನಾವು ಮೊದಲೇ ಹೇಳಿದ್ದೇವೆ ನೋಡಿ, ಬ್ಯಾರಿಕೇಡ್ ನ ಮೇಲೆ ಯಾರು ಭಾರ ಹಾಕಿ ನಿಲ್ಬೇಡಿ. ಎಲೆಕ್ಟ್ರಿಕ್ ಕೇಬಲ್ ಅದಕ್ಕೆ ನಾವು ಟಚ್ ಮಾಡಿದೀವಿ ನೋಡಿ. ಇನಾಗ್ರೇಷನ್ ಸಂದರ್ಭ ಎಲೆಕ್ಟ್ರಿಕ್ ಫೈರ್ ಅನ್ನು ಮಾಡೋದಕ್ಕಾಗಿ ಅದನ್ನು ಸೆಟ್ಟಿಂಗ್ ಮಾಡಿದ್ದೇವೆ. ಶಾರ್ಟ್ ಸರ್ಕ್ಯೂಟ್ ಆಗಿ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ. ಮೊದಲೇ ಹೇಳಿದ್ದೀವಿ ನಿಮ್ಮ ಜೀವಕ್ಕೆ ನೀವೇ ಹೊಣೆ. ಆದ್ದರಿಂದ ಹೇಳ್ತಾ ಇದ್ದೇವೆ. ಅಂಗಡ ಒಳಭಾಗದಲ್ಲಿ ಕುಟೀರ 11 ಆರಂಭಕಾರರು ಬರಬೇಕನ್ನೋದಾಗಿ ನಮ್ಮನ್ನ ಕೇಳ್ತಾ ಇದ್ದೇವೆ. ದಿನದ 7ನೇ ಪಂದ್ಯಾಟ ಇದಾದ ಬಳಿಕ ಮುಂದಕ್ಕೆ 5 ಪ್ರಮುಖ ಪಂದ್ಯಗಳು ಇವತ್ತು ಬಾಕಿ ಇದೆ. ಆದ್ದರಿಂದ ಇದೇ ಹಂತದಲ್ಲಿ ವೀಕ್ಷಣೆಯಲ್ಲಿ ಮತ್ತೆ ಬದಲಾವಣೆ. ಸಾದಿಕ್ ಪಂದು ಬಿಟ್ಟು ಮುಂದಿನ ಹಂತಕ್ಕಾಗಿ ಐವತ್ತ 1ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಕುಟೀರ 11 6 ಓವರ್ಗಳಲ್ಲಿ 40 ಒಂದು ವ್ಯವಸ್ಥಿತ ಪಂದ್ಯ ಕೂಟವನ್ನು ಇಲ್ಲಿ ಸಂಘಟಿಸ್ತಾ ಇದೆ. ಜೆಎಂ ಪಾಂಚಜನ್ಯ ಸ್ವಸ್ತಿ 11 ಅಂಬಲ್ಪಾಡಿ. ಬಹಳಷ್ಟು ಒಂದು ವಿಜೃಂಭಣೆಯ ವೈಭವ ಪೂರಿತ ಪಂದ್ಯ ಕೂಟ.
ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಎರಡು ಬಲಾಢ್ಯ ತಂಡಗಳ ಮುಖಾಮುಖಿ ಕೂಡ ಈ ಒಂದು ಹಂತದಲ್ಲಿ ಆರಂಭಿಕ ಚೆಂಡಿಗಾಗಿ ಈ ಬಾರಿ ಹೆಸರು ಮೊದಲ ಚೆಂಡು ಕೌಲ್ಸ್ ಭಾಗದಲ್ಲಿ ಬಹಳಷ್ಟು ಬರೆದು ಹೊಡೆತ ಸಿಂಗಲ್ಸ್ ಮುಖೇನವಾಗಿ ಓಟಗಳಿಗೆ ಅವಕಾಶವನ್ನು ಮಾಡಿದ್ರು. ಒಂದು ಓಟದ ಸೇರ್ಪಡೆ ತಂಡದ ಖಾತೆ ಆರಂಭವನ್ನು ಇಲ್ಲಿ ಕಾಣ್ತಾ ಇದೆ. ಜಸ್ವಂತ ಜಾನ್ಸನ್ ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಬೌಲರ್ ಕೂಡ. ಈ ನಡುವೆ ತೀರಾ ಕ್ಲೋಸ್ ಆಗಿ ಬಿದ್ದಂತ ಚೆಂಡು ರನ್ಔಟ್ ಮಾಡುವಂತ ಒಂದು ಪ್ರಯತ್ನಗಳಿತ್ತು, ಯಶಸ್ಸುಗಳು ಬರ್ತಾ ಇಲ್ಲ. ಈ ಒಂದು ಹಂತದ ಮತ್ತೆ ಡಾಟ್ ಬಾಲ್ ಒಂದು ಹೊಡೆದ ಸೇರ್ಪಡೆ, ಪ್ರಬಲ ಹೋರಾಟದ ನಿರೀಕ್ಷೆಯ ಪಂದ್ಯ. ಯಾವುದೇ ಹಂತದಲ್ಲೂ ಕೂಡ ಕುತೂಹಲಕಾರಿ ಅಂತ್ಯವನ್ನು ಕಾಣಬಲ್ಲಂತ ಪಂದ್ಯ. ಮತ್ತೆ ಮೂರನೇ ಬಾರಿ ಜಸ್ವಂತ್ ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ಈ ಒಂದು ಹಂತದಲ್ಲಿ ಮತ್ತೆ ಸಿಂಗಲ್ ಶೋಟ್ಗಳು ಬರ್ತಾ ಇದೆ. ಕೆಲವೊಂದು ಲೆಕ್ಕಾಚಾರ ಆಧಾರದ ಅಡಿಯಲ್ಲಿ ಮೊದಲ ಓವರಲ್ಲಿ ಪಂದ್ಯಾಟವನ್ನು ಆಡಿಸ್ತಾ ಇದೆ ಜಸ್ವಂತ್. ಪ್ರಾರಂಭಿಕ ಮೂರು ಚೆಂಡುಗಳಲ್ಲಿ ಮೂರು ಓಟಗಳಿಗೆ ಅವಕಾಶವನ್ನು ಮಾಡಿದ್ರು. 51 ಟಾರ್ಗೆಟ್. ನಾಲ್ಕನೇ ಬಾರಿ ಜಸ್ವಂತ್ ತಿರಸ್ಕಾರಕ ಭಾಗವನ್ನು ಕಂಡುಕೊಳ್ಬೇಕಾಗಿದೆ. ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ತೀರಾ ಕ್ಲೋಸ್ ಹಂತದಲ್ಲಿ ಒಂದಷ್ಟು ಸಡನ್ ಆಗಿ ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ಈ ಒಂದು ಹಂತರ ಮತ್ತೆ ಸಿಂಗಲ್ಸ್ ಓಟುಗಳಿಗೆ ಅವಕಾಶಗಳನ್ನು ಮಾಡ್ತಾ ಇದ್ದಾರೆ. ಒಂದು ಓಟುಗಳ ಸೇರ್ಪಡೆ, 4 ಓಟುಗಳು ಪ್ರಾರಂಭಿಕ ಓವರ್ ಚಾಲ್ತಿಯಲ್ಲಿ ಉದ್ದರಿಗಳನ್ನು ಆವರಿಸಿಕೊಂಡು ಓಟುಗಳನ್ನು ಪೇರಿಸ್ತಾ ಇದೆ ಕೊಟೀರ 11 ತಂಡ. ಮತ 5ನೇ ಬಾರಿ ಸ್ವೀಪ್ ಹೊಡೆತ ದಾಖಲಿಸುವಂತ ಪ್ರಯತ್ನ. ಶಾರ್ಟ್ ಲೆಗ್ ಭಾಗದಲ್ಲಿ ಮತ್ತೆ ಸಿಂಗಲ್ಸ್ ಓಟುಗಳಿಗೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಎಸೆತ 1ಕ್ಕೆ ಓಟುಗಳು ದಾಖಲಿಸುವ ಹಂತದಲ್ಲಿ ಯಶಸ್ಸುಗಳು ಬರ್ತಾ ಇದೆ. ಮತ್ತೆ ಒಂದು ಓಟದ ಹೆಚ್ಚುವರಿಯ ಸೇರ್ಪಡೆ, 95. ಕೊನೆಯ ಒಂದು ಎಸೆತವಾಗಿದೆ. ಅಂತಿಮ ಒಂದು ಚೆಂಡಿಗಾಗಿ ಎರಡು ಪ್ರಬಲ ತಂಡಗಳ ನಡುವಿನ ನೇರ ಹಣಾಹಣಿಯ ಪಂದ್ಯ. ಕೊನೆಯ ಒಂದು ಚೆಂಡು, ಈ ನಡುವೆ ಎಸೆತ ಚೆಂಡು ವೈಡ್ ಬಾಲ್ ಔಟ್ ಸೈಡ್ ಲೆಗ್ ಸ್ಟ್ಯಾಂಪ್. ಎಡಗೂಟದ ಹೊರಳುವಿಕೆಯನ್ನು ಕಾಡ್ತಾ ಇದೆ. ಬಯಸ್ಮುಖವಾಗಿ ಓಟುಗಳು ದಾಖಲಾತಿಯನ್ನು ಕಾಡ್ತಾ ಇದೆ. ಒಂದೆರಡು ಸೇರ್ಪಡೆ, 96. ಮೊದಲ ಓವರ್ ಚಾಲ್ತಿಯಲ್ಲಿ ಕೊನೆಯ ಚೆಂಡಿಗಾಗಿ ನೇರ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ. ಮಿಡಲ್ ಭಾಗದಲ್ಲಿ ನೇರ ಗುರಿಯನ್ನು ಹೊಂದಿಸುವಂತ ಪ್ರಯತ್ನಗಳನ್ನು ನಡೆಸಿದ್ರು. ಬ್ಯಾಕಪ್ ಈ ಒಂದು ಹಂತದಲ್ಲಿ ಕೈ ಹಿಡಿತಾ ಇದೆ. ಮೊದಲ ಓವರ್ ಮುಕ್ತಾಯವನ್ನು ಕಂಡಿರತಕ್ಕಂಥ ಪ್ರಾರಂಭಿಕ ಓವರಲ್ಲಿ 7 ಓಟಗಳನ್ನು ದಾಖಲಿಸಿದ್ದಾರೆ. ಈ ನಡುವೆ ಎರಡನೇ ಓವರಿಗಾಗಿ ಇಮ್ರಾನ್ ಸೌತ್ ಸ್ಟಾರ್ ಜಾನ್ಸನ್ನಿನ ಪರವಾಗಿ 51 ಟಾರ್ಗೆಟ್. ಮೊದಲ ಹಂತದ ಸಿಂಗಲ್ಸ್ಗಳ ಲೆಕ್ಕಾಚಾರವನ್ನು ಕಂಡಿರತಕ್ಕಂಥ ಕುಟೀರ ಪ್ರಾರಂಭಿಕ ಓವರಲ್ಲಿ 7 ಓಟಗಳನ್ನು ದಾಖಲಿಸಿದ್ದಾರೆ. ಮೊದಲ ಬಾರಿ ಈ ನಡೆಸದ ಮೊದಲ ಚೆಂಡು ಸ್ಕ್ವೇರ್ ಕಟ್ ಮಾಡುವಂತ ಪ್ರಯತ್ನ ನಡೆಸಿದ್ರು. ಒಂದು ಹಂತದಲ್ಲಿ ಮತ್ತೆ ಸಿಂಗಲ್ಸ್ ಓಟುಗಳು ದಾಖಲಾತಿಯನ್ನು ಕಾಡ್ತಾ ಇದೆ. ಒಂದೊಡ್ಡ
ಸೇರ್ಪಡೆಯೂ ಕೂಡ 98. ಎರಡನೇ ಬಾರಿ ಇಮ್ರಾನ್ ಎಸ್ ಗಾರಿಕ್ ಭಾಗವನ್ನು ಕಂಡುಕೊಳ್ಬೇಕಾಗಿದೆ. ಇಷ್ಟಪಟ್ಟಾಗಿ ಬೀಸುವಂತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಹಂತದ ಬಹುಶಃ ಕ್ರಿಕೆಟ್ ಲೆಕ್ಕಾಚಾರ ಪದೇ ಪದೇ ಒಂದಷ್ಟು ಆರಂಭಿಕ ಹಂತದ ಸಿಂಗಲ್ಸ್ ಓಟಗಳನ್ನು ಪಡ್ಕೊಳ್ತಾ ಇದೆ ಕುಟೀರ. ಕೆಲವೊಂದು ಲೆಕ್ಕಾಚಾರ ಈ ಒಂದು ಹಂತದಲ್ಲಿ ಒಂದು ಓಟಗಳ ಸೇರ್ಪಡೆಯೂ ಕೂಡ ಮೂರನೇ ಬಾರಿ ಇಮ್ರಾನ್. ಈ ನಡುವೆ ಅಡ್ಡ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ನಡೆಸಿದ್ದಾರೆ. ಮತ್ತೆ ಓಟುಗಳು ಬರ್ತಾ ಇದೆ. ಲೆಗ್ ಬಾಯ್ಸ್ ಮುಖ್ಯವಾಗಿ ಓಟುಗಳಿಗೆ ಅವಕಾಶ ಮಾಡಿದ್ರು. ಒಂದು ಪ್ರತಿಷ್ಠಿತ ಹಗಲು ರಾತ್ರಿಯ ಪಂದ್ಯಾಟದಲ್ಲಿ ಸಂಘಟಿಸ್ತಾ ಇದೆ ಜೆಎಂ ಪಾಂಚಜನ್ಯ ಸ್ವಸ್ತಿ ಅಂಬಲಪಾಡಿ. ಜೆಎಂ ಪಾಂಚಜನ್ಯ ಟ್ರೋಫಿಗಾಗಿ ನಡುವೆ ಮತ್ತೆ ನಾಲ್ಕನೇ ಬಾರಿ ಇಮ್ರಾನ್. ಈ ನಡುವೆ ನೇರ ಹೊಡೆತ, ನೇರವಾಗಿ ಇಮ್ರಾನ್ ಭದ್ರಾ ಬೋಗಸವನ್ನು ಸೇರಿಕೊಂಡಿರತಕ್ಕಂಥ ಶೆಡ್. ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಎರಡನೇ ಓಟ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಕೊನೆಯ ಎರಡು ಎಸೆತಗಳು ಆಗ್ತದೆ ಚಾಲ್ತಿಯ ಎರಡನೇ ಓವರ್ನಲ್ಲಿ. ಐದನೇ ಬಾರಿ ಇಮ್ರಾನ್ ಎಸೆದ ಚೆಂಡು ತಲುಪಲಕ್ಕಾಗಿ ಮೊದಲ ಬ್ರೇಕ್ ಥ್ರೂ. ಆರಂಭಿಕ ಆಘಾತವನ್ನು ಎದುರಿಸ್ತಾ ಇದೆ ಕುಟೀರ. 10ಕ್ಕೆ 1 ಮೊದಲ ಆಘಾತವನ್ನು ಎದುರಿಸಿದ್ದಾರೆ. ಇದಾದ ಬಳಿಕ ಜೆಎಂ ಪಾಂಚಜನ್ಯ ಸ್ವಸ್ತಿ 11 ಆಶ್ರಯದ ಹಗಲು ರಾತ್ರಿಯ ಪಂದ್ಯಾಕೃತ ವೈಭವ ಪೂರಿತ ಪಂದ್ಯಾಕೃತ ವಿಜೃಂಭಣೆಯ ಒಂದು ಉದ್ಘಾಟನಾ ಕಾರ್ಯಕ್ರಮ ಇಲ್ಲಿ ನೆರವೇರಿಕೆಯನ್ನು ಕಾಣುತ್ತೆ. ಬ್ಯಾಟ್ಸ್ಮನ್ ಕುಟೀರ ಸುಮಂತ ಹೊಸ ದಾಂಡಿಗನ ಸೇರ್ಪಡೆ. ಈ ನಡುವೆ ತೀರಾ ಕ್ಲೋಸ್ ಆಗಿ ಬಿದ್ದ ಚೆಂಡು ತನ್ಮೂಲಕವಾಗಿ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಗಳ ಪತನ. 2 ಓವರ್ ಕೊನೆ ಹಂತದ 2 ಚೆಂಡುಗಳಲ್ಲಿ ಮೇಲ್ಗೈಯನ್ನು ದಾಖಲಿಸ್ತಾ ಇದೆ ಜಾನ್ಸನ್. ಓವರ್ಗಳಲ್ಲಿ ಸೌತ್ ಸ್ಟಾರ್ ಜಾನ್ಸನ್ನಿನ ತಂಡ ಕೊನೆಯ ಹಂತದ 5 ಮತ್ತು 6ನೇ ಚೆಂಡಿನಲ್ಲಿ ಪ್ರಮುಖವಾಗಿರತಕ್ಕಂಥ 2 ವಿಕೆಟ್ಸ್ ಗಳನ್ನು ಪಡ್ಕೊಂಡಿದ್ದಾರೆ. 2 ಓವರ್ಗಳ ಮುಕ್ತಿ ಹಂತದಲ್ಲಿ ತಂಡ ಮೊತ್ತ 10 ಓಟಗಳು. ಪ್ರಮುಖ 2 ಉತ್ತರಿ ನಷ್ಟವನ್ನು ಕಾಡ್ತಾ ಇದೆ ಕುಟೀರ ಸೌತ್ ಸ್ಟಾರ್ ಜಾನ್ಸನ್ನಿನ ವಿರೋಧವಾಗಿ. ಇವಾಗ ಮತ್ತೆ ಬಾಲರ್ ಪ್ರಾರಂಭಿಕ ನಿಯಂತ್ರಿತ ಬಾಲಿಂಗ್ ದಾಳಿಯನ್ನ ಸಂಘಟಿಸಿರತಕ್ಕಂಥ ಜಸ್ವಂತ 3ನೇ ಓವರ್ಗಾಗಿ ನೆಗೆತವನ್ನು ಕಂಡಿರತಕ್ಕಂಥ ಚೆಂಡು. ಈ ನಡುವೆ ಅನವಶ್ಯಕ ಓಟಗಳನ್ನು ದಾಖಲಿಸುವ ಪ್ರಯತ್ನ ನಡೆಸಿದ್ರು ಕುಟೀರ. 3ನೇಯ ವಿಕೆಟ್ ಆಘಾತವನ್ನು ಕಂಡುಕೊಡ್ತಾ ಇದೆ. ಬ್ಯಾಟ್ಸ್ಮನ್ ಪ್ರಜ್ವಾಲ್ ಹೊಸ ದಾಡಿಗನ ಸೇರ್ಪಡೆ. 2ನೇ ಬಾರಿ
ಅತಿರೇಕ ನೆಗೆತವನ್ನು ಕಂಡಿರ್ತಕ್ಕಂಥ ಚೆನ್ನೈ ಬಾರಿ ಮಿಡ್ ವಿಕೆಟ್ ಸೀಮಾರೇಖೆ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡರಿಯ ಸೇರ್ಪಡೆ, ನಾಕೌಟ್ಗಳ ಹೆಚ್ಚುವರಿಯೂ ಕೂಡ 51ರ ಟಾರ್ಗೆಟ್. ಬಹುಶಃ ಪ್ರಾರಂಭಿಕ ಹಂತದ ಅಗ್ರಸರದ ವಿಕೆಟ್ಸ್ ಗಳನ್ನು ಕಂಡುಕೊಂಡಿರತಕ್ಕಂಥ ಕುಟೀರ ಈ ರೀತಿಯ ಬೌಂಡರಿಗಳು ಒಂದಷ್ಟು ಕ್ಷಿಪ್ರಗತಿಯ ವೇಗವನ್ನು ಕಾಣ್ತಾ ಇದೆ. ಓಟುಗಳ ಸಂಖ್ಯೆ ಮತ್ತೆ ಜಸ್ವಂತ್ ಈ ಒಂದು ಹಂತದಲ್ಲಿ ವೈಟ್ ಬಾಲ್ ಔಟ್ ಸೈಡ್ ಆಫ್ ಸ್ಟ್ಯಾಂಪ್, ಅತಿರಿಕ್ತ ಓಟುಗಳ ಸೇರ್ಪಡೆ, ಸಿಂಗಲ್ಸ್ ಮುಖೇನವಾಗಿ ಓಟುಗಳ ದಾಖಲಾತಿಯನ್ನು ಕಾಡ್ತಾ ಇದೆ. ಒಂದು ಓಟುಗಳ ಹೆಚ್ಚುವರಿಯೂ ಕೂಡ ತಳಮತ 15 ಚಾಲ್ತಿಯ 3ನೇ ಓವರಲ್ಲಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಬಹಳಷ್ಟೊಂದು ವಿಜೃಂಭಣೆ ವೈಭವ ಪೂರಿತ ಪಂದ್ಯಾಕೂಟ. ಪ್ರಶಾಂತ್ ಅಂಬಲ್ಪಾಡಿ ಅವರ ಸಾರಥ್ಯದಲ್ಲಿ ಈ ಒಂದು ಯಶಸ್ವಿ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮತ್ತೆ ಜಸ್ವಂತ್ ತೀರಾ ಕ್ಲೋಸ್ ಆಗಿ ಬಿದ್ದಿರತಕ್ಕಂಥ ಚೆಂಡು ಶಾರ್ಟ್ ಲೆಗ್ ಭಾಗದಲ್ಲಿ ಸಿಂಗಲ್ಸ್ ಮುಖೇನವಾಗಿ ಲೆಗ್ ಬಾಯ್ಸ್ ಎನ್ನುವಂತ ಸೂಚನೆ. ಒಂದು ಓಟುಗಳ ಸೇರ್ಪಡೆ, ಸಿಂಗಲ್ಸ್ ಓಟುಗಳ ದಾಖಲಾತಿಯನ್ನು ಕಾಡ್ತಾ ಇದೆ. ಒಂದರ ಸೇರ್ಪಡೆಯೂ ಕೂಡ ಕೊನೆಯ ಹಂತದಲ್ಲಿ ಪ್ರತಿ ಹೋರಾಟವನ್ನು ಸಂಘಟಿಸ್ತಾ ಇದೆ ಕುಟೀರ. ಈ ಒಂದು ಹಂತದ ತಾಣದ ಮೊತ್ತ 16, ಇನ್ನೂ ಕೂಡ 2 ಎಸೆತಗಳು ಬಾಕಿ ಇದೆ. ಕ್ಷಮಿಸಿ, 3 ಎಸೆತಗಳು ಬಾಕಿ ಇದೆ. 3ನೇ ಓವರ್ ಚಾಲ್ತಿಯಲ್ಲಿ 4ನೇ ಬಾರಿ ಬಹಳಷ್ಟು ಎಸೆತ, ಒಂದಷ್ಟು ದಾಂಡಿಗರ ಮನಸ್ಥಿತಿಯನ್ನು ಕಲ್ಲೋಲ ಮಾಡಬಲ್ಲಂತ ಒಂದು ಬಾಲಿಂಗ್, ವೇಗದ ಎಸೆತವನ್ನು ಇಲ್ಲಿ ತೇಲಿಬಿಟ್ರು. ಒಂದಷ್ಟು ಪಂದ್ಯಾಟದ ಮೇಲೋಟವನ್ನು ಗಮನಿಸಿದ ಬಹುಶಃ ಸೌತ್ ಸ್ಟಾರ್ ಜಾನ್ಸನ್ ಇನ್ನು ತಂಡ ಈ ಒಂದು ಪಂದ್ಯಾಟದ ಬಿಗಿ ಹಿಡಿತವನ್ನು ಸ್ಥಾಪಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಬೌಂಡರಿಗಳ ಲೆಕ್ಕಾಚಾರ ಒಂದಷ್ಟು ಕುಟೀರ ಫ್ರೆಂಡ್ಸ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಮತ್ತೆ ಎಸ್ಗಾರಿಕ್ ಭಾಗದಲ್ಲಿ ಈ ನಡುವೆ ನೇರ ಹೊಡೆತ ಜಸ್ವಂತ್ ಮಾಡಾಯಿಸಿದ್ರು. ಈ ನಡುವೆ ಥರ್ಡ್ ಅಂಪೈರ್ ತೃತೀಯ ನೇತ್ರಕ್ಕೆ ಬಹುಶಃ ಸಹ ನಿರ್ಣಾಯಕರು ಡಿಸಿಷನ್ ಅನ್ನು ಪೆಂಡಿಂಗ್ ಇರಿಸ್ತಾ ಇದ್ದಾರೆ. ಥರ್ಡ್ ಅಂಪೈರ್ ಈ ಒಂದು ಹಂತದಲ್ಲಿ ಉದರಿ ಆಘಾತವನ್ನು ಕಾಣ್ತಾ ಇದೆ. ಗೆಲುವಿನ ಒಂದು ಲೆಕ್ಕಾಚಾರ ಸೌತ್ ಸ್ಟಾರ್ ಜಾನ್ಸನ್ ಪ್ರತಿ ಹೋರಾಟವನ್ನು ಜಾರಿಯಲ್ಲಿ ಇಡಿಸ್ತಾ ಇದೆ. ಹೊಸದಾನಿಕ ಬ್ಯಾಟ್ಸ್ಮನ್, ಹೊಸದಾನಿಕ ಮತ್ತೊರು ಅನುಭವಿ ಆಟಗಾರ ಸುಬ್ಬ. ನೆಗೆತವನ್ನು ಕಂಡಿರ್ತಕ್ಕಂಥ ಚೆಂಡು ಈ ನಡುವೆ ಡೀಪೆಸ್ಟ್ ಕಾರ್ಡ್ಸ್ ಭಾಗದಲ್ಲಿ ಸಿಂಗಲ್ಸ್ ಮುಖಾನವಾಗಿ ಓಟುಗಳನ್ನು ದಾಖಲಿಸಿದ್ದಾರೆ. ಒಂದೋಟದ ಸೇರ್ಪಡೆಯೂ ಕೂಡ 3 ಓವರ್ಗಳ ಮುಖ್ಯ ಹಂತದ ದಾನದ ಮೊತ್ತ 17. ಎಸೆದ 34 ಓಟುಗಳನ್ನು ಪೇರಿಸಬೇಕಾಗಿದೆ. ಬಹಳಷ್ಟು ಪ್ರತಿ ಹೋರಾಟಗಾರಿ ಪಂದ್ಯಾಕೃತದ ಬಗ್ಗೆ ಜರುಗ್ತಾ ಇದೆ. ಈ ಒಂದು ಬಹುಶಃ ಬೌಂಡರಿಗಳ ಒಂದು ಲೆಕ್ಕಾಚಾರ ಇನ್ನಿಂಗ್ಸ್ ಅನ್ನ ಆಡಿದ್ರೆ ಕುಟೀರ 2 ಓವರ್ಗಳಲ್ಲಿ ಸೌತ್ ಸ್ಟಾರ್ ಜಾನ್ಸನ್ ಮೇಲೆ ಒತ್ತಡವನ್ನು ಹೇರುವಂತೆ ಎಲ್ಲ ಸಾಧ್ಯತೆಗಳ ಪಂದ್ಯ. ಈ ನಡುವೆ ಇಮ್ರಾನ್, ಸೌತ್ ಸ್ಟಾರ್ ಜಾನ್ಸನ್ ಮತ್ತೊರು ಅನುಭವಿ ಬೌಲರ್. ಈ ನಡುವೆ ಸ್ಕಾರಕ ಭಾಗದಲ್ಲಿ ಉತ್ತಮ ಹೊಡೆತವನ್ನು ದಾಖಲಿಸಿದ್ರು ಕೂಡ ಸಿಂಗಲ್ಸ್ ಮುಖೇನವಾಗಿ ಓಟುಗಳು ದಾಖಲಾತಿಯನ್ನು ಕಾಡ್ತಾ ಇದೆ. 1ರ ಹೆಚ್ಚುವರಿ ತಾಣದ ಮೊತ್ತ 18.
ಇದಾದ ಬಳಿಕ ಒಂದು ಪಂದ್ಯ ಕುಡಿದ ವಿಜೃಂಭಣೆಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಕೆಯನ್ನು ಕಂಡುಕೊಳ್ಳಿಕ್ಕಿದೆ. ಎರಡನೇ ಬಾರಿ ವೇಗದ ಎಸೆತ ಆರಂಭಿಕ ಚಾಳಿಯಲ್ಲಿ ಓಟವನ್ನು ದಾಖಲಿಸುವಂತ ಪ್ರಯತ್ನವನ್ನು ಕಂಡಿರತಕ್ಕಂಥ ಬ್ಯಾಟ್ಸ್ಮನ್ ಈ ಒಂದು ಹಂತದಲ್ಲಿ ಓಟುಗಳು ದಾಖಲಾತಿಯನ್ನು ಕಾಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಈ ನೋಡು ಮತ್ತೆ ಡಾಟ್ ಬಾಲ್ ಸತತ ರನ್ ರಹಿತ ಎಸೆಗಳ ಮುಂದುವರಿಕೆ. ಇಮ್ರಾನ್ ದಣಮೊತ್ತ 18 ಓಟಗಳು 33 ಓಟಗಳು ಇನ್ನೂ ಕೂಡ ದಾಖಲಾಗಬೇಕಾಗಿದೆ ಜಾಯಕ್ಕಾಗಿ. ಮತ್ತೆ ಇಮ್ರಾನ್ ಈ ನಡುವೆ ಮತ್ತೆ ಓಟಗಳು ಬರ್ತಾ ಇಲ್ಲ. ಒಂದಷ್ಟು ಈ ರೀತಿಯ ಡಾಟ್ ಬಾಲ್ಗಳು ಕುಟೀರ ಒತ್ತಡಕ್ಕೆ ಸಿಲುಕ್ತಾ ಇದೆ. ಓಟಗಳನ್ನು ದಾಖಲಿಸ್ತಾ ಇಲ್ಲ. ಸತತವಾಗಿ ಇಮ್ರಾನ್ ಪಂದ್ಯವನ್ನು ಸೌಸ್ಟಾರ್ ಜಾನ್ಸನ್ ಹಂತಕ್ಕೆ ವಾಲಿಸುವಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. 5ನೇ ಬಾರಿ ತೀರಾ ಕ್ಲೋಸ್ ಆಗಿ ಬಿದ್ದಂತ ಚೆಂಡು ನೇರ ಹೊಡೆತ ನೇರವಾಗಿ ಇಮ್ರಾನ್ ಹಸ್ತವನ್ನು ಕೂಡಿಕೊಂಡಿರತಕ್ಕಂಥ ಚೆಂಡು ಮತ್ತೊಂದು ರನ್ ರಹಿತ ಎಸೆಗಳ ಮುಂದುವರಿಕೆ. ಒಂದು ಎಸೆದ ಲಾಸ್ಟ್ ಒನ್ ಬಾಲ್ ರಿಮೈನಿಂಗ್. ದಯವಿಟ್ಟು ಅಲ್ಲಿ ಪಂದ್ಯವನ್ನ ಇಮ್ರಾನ್ ಈ ಓವರ್ ಮುಗಿಸಿ ಒಂದು ಬಾಲ್ ಇದೆ. ಸರಿ, ಅಂಗದ ಒಳಭಾಗದಲ್ಲಿ ಪಂದ್ಯಾಟ ನಡೀತಾ ಇದ್ದ ಹಾಗೆ ಜಯಂ ಪಾಂಚಜನ್ಯ ಮತ್ತು ಸೊಸೆ ಇಲ್ಲವನ್ನ ಅಂಬಲಪಾಡಿಯ ಒಂದು ಜಂಟಿ ಆಶಯದಲ್ಲಿ ಅಗಲಿದ ಮಿತ್ರ ಸ್ವಸ್ತಿಕ್ ಅವರ ಸವಿನೆನಪಿನಲ್ಲಿ ಪ್ರಶಾಂತ ಅಂಬಲಪಾಡಿಯವರ ಮುಂದಾಳತ್ವದಲ್ಲಿ ಆಯೋಜನೆ ಮಾಡಿರುವಂತಹ, ಅದು ಕೂಡ ಶಿವರಾತ್ರಿ ಪರ್ವ ಕಾಲದಲ್ಲಿ ಆಯೋಜನೆ ಮಾಡಿರುವಂತಹ ಈ ಒಂದು ಜೆಎಂ ಪಾಂಚಜನ್ಯ ಟ್ರೋಫಿಯ ಉದ್ಘಾಟನಾ ಕಾರ್ಯಕ್ರಮಕ್ಕೋಸ್ಕರ ನಾಡಿನ ನಾಡೋಜರು ಮೊಗವೀರ ಮುಖಂಡರು ಈ ಸಮಾಜಕ್ಕೆ ಬಹಳಷ್ಟು ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟಂತ ವ್ಯಕ್ತಿಯಾಗಿ, ಅದು ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಅಥವಾ ಕ್ರೀಡಾ ಕ್ಷೇತ್ರ ಎಲ್ಲಕ್ಕೂ ಕೂಡ ಅತಿ ದೊಡ್ಡ ಮಟ್ಟದ ಕೊಡುಗೆಯನ್ನು ಕೊಟ್ಟವರು ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ತಮಗೆ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಾಕ್ಟರ್ ಜಿ ಶಂಕರ್ ಅವರಿಗೆ ಜೆಎಂ ಪಾಂಚಜನ್ಯ ಮತ್ತು ಸ್ವಸ್ತಿ ಇಲ್ಲವನ್ನ ಪರವಾಗಿ. ಈ ನಡುವೆ ಅನಿಲ್ ಎಸೆದ ಮೊದಲ ಚೆಂಡು ಸೀಮಾರೇಖೆ ಹೊರಭಾಗ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಕೋಟಿಗಳ ಸೇರ್ಪಡೆಯೂ ಕೂಡ ಈ ಒಂದು ಹಂತದಲ್ಲಿ 23 51ರ ಟಾರ್ಗೆಟ್. ಬೌಂಡರಿಗಳು ಅನಿವಾರ್ಯ ಪರಿಸ್ಥಿತಿ. ನೆಗೆತವನ್ನು ಕಂಡಂತ ಚೆಂಡು ನೇರ ಹೊಡೆತ ಬೌಂಡರಿ ನಡಾಯಿಸುವಲ್ಲಿ ಅನಿಲ್ ಕಾರ್ವಿ ಒಂದಷ್ಟು ಪ್ರಯತ್ನ ನಡೆಸಿದ್ರು. ಸಿಂಗಲ್ಸ್ ಓಟ್ಗಳು ದಾಖಲಾತಿಯನ್ನು ಕಾಡ್ತಾ ಇದೆ. ಒಂದರ ಸೇರ್ಪಡೆ 24 ನೇರ ಹೊಡೆತ ದಾಖಲಿಸುವಂತ ಪ್ರಯತ್ನ. ಈ ಒಂದು ಹಂತರ ಮತ್ತೆ ಸಿಂಗಲ್ಸ್ ಮುಖಾಂತರವಾಗಿ ಓಟ್ಗಳು ಬರ್ತಾ ಇದೆ. ಒಂದರ ಸೇರ್ಪಡೆ ಅಲ್ಲಿ ಸೀಮಾರೇಖೆ ಅಂಚಿನಲ್ಲಿ ಅಳವಡಿಸಲಾಗಿರತಕ್ಕಂಥ ಬ್ಯಾರಿಗೇಡ್ನ ಮೇಲೆ ನಿಮ್ಮ ಜೀವದ ಭಾರವನ್ನು ಹಾಕಬೇಡಿ. ಮೊದಲಾಗಿ ಬಹುಶಃ ಸಂಘಟಕರು ಅಥವಾ ಕಮಿಟೇಟರ್ಸ್ಗಳು ನಿಮಗೆ ಸೂಚನೆ ನೀಡಿದ್ದಾರೆ ಎನ್ನುವುದಾಗಿ ನಾವು ಭಾವಿಸ್ತೇವೆ. ನಿಮ್ಮ ಶಾರ್ಟ್ ಸರ್ಟಿಫಿಕೇಟ್ ಆಗುತ್ತೆ ಎನ್ನುವಂಥ ಸೂಚನೆಯಲ್ಲಿ ನಿಮ್ಮ ಜೀವಕ್ಕೆ ಯಾವುದೇ ಅಪಾಯವನ್ನು ಹಾಕಬಾರದು ಎನ್ನುವಂಥ ನೆಲೆಯಲ್ಲಿ ನಾವು ಹೇಳ್ತಾ ಇರುವಂಥದ್ದು. ಈ ನಡುವೆ ಸ್ಕ್ವೇರ್ ಲೆಗ್ ಸಿ ಮಾರಕವರ ಭಾಗವರ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಕೋಟಿಗಳ ಸೇರ್ಪಡೆ. ಈ ಒಂದು ಹಂತದಲ್ಲಿ ತಂಡ 30 ಓಟಗಳು. ಈ ರೀತಿಯ ಬೌಂಡರಿಗಳು ಮಾತ್ರ ಕೊನೆಯ ಹಂತದಲ್ಲಿ ಕುತೂಹಲಕಾರಿ ಕಡ್ದ ಅಂತ್ಯವನ್ನು ಕಾಡುಮಲ್ಲಂತ ಪಂದ್ಯ.
ಸೌಸ್ಟಾರ್ ಜಾನ್ಸನ್ ಕುಟೀರ ಫ್ರೆಂಡ್ಸ್ ಇರೋ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ಬಹುಶಃ ಬಹಳಷ್ಟು ಒಂದು ಅತ್ಯುತ್ತಮ ಎರಡು ತಂಡಗಳ ಮುಖಾಮುಖಿಯೂ ಕೂಡ. ಜಯಂ ಪಾಂಚಜನ್ಯ ಟ್ರೋಫಿ ಹಗಲು ರಾತ್ರಿಯ 40 ಗಜಗಳ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳು ಆಗಿರುವಂತಹ ಕಕ್ಕಿಂಜವಾಡ್ ನಗರಸಭಾ ಸದಸ್ಯರು, ಇನ್ನೋರ್ವ ಕ್ರೀಡಾ ಪ್ರೋತ್ಸಾಹಕರು ಆಗಿರುವಂತಹ ಬಾಲಕೃಷ್ಣ ಶೆಟ್ಟಿ ನಿಟ್ಟೂರು ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಇವಾಗಲೇ ಆಗಮಿಸ್ತಾ ಇದ್ದಾರೆ. ಅವರ ಆತ್ಮೀಯ ಸ್ವಾಗತವನ್ನು ಬಯಸ ಮುಖ್ಯವೇದಿಕೆ ಬರಬೇಕನ್ನೋದ ಕೇಳ್ತಾ ಇದ್ದೇವೆ. ಬಾಲಕೃಷ್ಣ ಶೆಟ್ಟಿ ನಿಟ್ಟೂರು. ಆರು ಎಸೆದ 21 ಓಟಗಳ ಅವಶ್ಯಕತೆ ಇದೆ. ಬಹುಶಃ ಪ್ರಬಲ ಹೋರಾಟದ ಒಂದು ಪಂದ್ಯಾಟ ಆಗ್ತಾ ಇರುವುದರಿಂದ ಯಾವುದೇ ಹಂತದಲ್ಲೂ ಕೂಡ ಪ್ರತಿ ಹೋರಾಟವನ್ನ ಸಂಘಟಿಸಬಲ್ಲ ಒಂದು ಪಂದ್ಯ. ಈ ನಡುವೆ ಮೊದಲ ಚೆಂಡು ಡಾಟ್ ಬಾಲ್. ಇದಾದ ಬಳಿಕ ಈ ಒಂದು ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ಈ ಕೊನೆಯ ಒಂದು ಓವರ್ ಬಾಕಿದೆ. 5 ಎಸೆದ 21 ಅವಶ್ಯಕತೆ. ಇನ್ನೊಂದು ಮತ್ತೆ ಹುಡುಗರಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಕೊನೆಯ ಹಂತದ 1 ಓಟಗಳಿಗೆ ಅವಕಾಶವನ್ನು ಮಾಡಿದ್ರು. ಬೌಂಡರಿಗಳ ಲೆಕ್ಕಾಚಾರ ಒಂದಷ್ಟು ಸೌಸ್ಟಾರ್ ಜಾನ್ಸನ್ ಮುಂಚೂಣಿಗೆ ಬರ್ತಾ ಇದೆ ಒಂದು ಪಂದ್ಯದಲ್ಲಿ. ಹೊಡೆಯಕ್ಕಾಗಿ ಡೀಪ್ ಎಸೆಗಳ ಸೀಮಾರೇಖೆ ಭಾಗದಲ್ಲಿ ಬೌಂಡರಿಯ ಸೇರ್ಪಡೆ 4 ಓಟವನ್ನು ದಾಖಲಿಸಿದ್ದಾರೆ. ತನ್ಮತ ಇವಾಗ 35 3 ಎಸೆದ 16 ಅವಶ್ಯಕತೆ. ವೇಗದ ಎಸೆತ ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸೌಸ್ಟಾರ್ ಜಾನ್ಸನ್ ಪಂದ್ಯವನ್ನು ಜಯಿಸುವಂತ ಎಲ್ಲ ಒಂದು ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದೆ. 5ನೇ ಬಾರಿ ನೇರ ಹೊಡೆತ ದಾಖಲಿಸುವಂತ ಪ್ರಯತ್ನ. ಈ ಒಂದು ಹೊಡೆತ ಯಶಕವ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡರಿಯ ಸೇರ್ಪಡೆ 4 ಓಟವನ್ನು ದಾಖಲಿಸಿದ್ರು. ಬೌಂಡರಿ ಲೆಕ್ಕಾಚಾರ ಕೆಲವೊಂದು ಆಧಾರಿತ ಹಂತದಲ್ಲಿ ಬಹಳಷ್ಟೊಂದು ಪ್ರಾಮುಖ್ಯತೆಯನ್ನು ಕೂಡ ಕಾಣುತ್ತೆ. ಕೊನೆಯ ಹಂತದಲ್ಲಿ ಈ ನಡುವೆ ಬೌಂಡರಿಯ ಸೇರ್ಪಡೆ ತನ್ಮೂಲಕ್ಕಾಗಿ ಪಂದ್ಯದ ಜಯವನ್ನು ದಾಖಲಿಸ್ತಾ ಇದೆ ಸೌಸ್ಟಾರ್ ಜಾನ್ಸನ್. ಪಂದ್ಯವರದ ಜಯವನ್ನು ದಾಖಲಿಸಿದ್ದಾರೆ. ಈ ಒಂದು ಹಂತದಲ್ಲಿ ಮುಂದಿನ ಹಂತಕ್ಕಾಗಿ ಉದ್ಘಾಟನಾ ಕಾರ್ಯಕ್ರಮ ಮುಂದಿನ ಹಂತಕ್ಕಾಗಿ ವಿನಯ್ ಉದ್ಯಾವರ. ಹಲೋ ಅಣ್ಣ, ಮ್ಯೂಸಿಕ್ 1 ನಿಮಿಷ ಆಫ್ ಮಾಡಿ. ನೋಡಿ, ಪ್ರದರ್ಶನ ಪಂದ್ಯಾಟವನ್ನು ಆಡುವಂತ 2 ತಂಡಗಳ ನಾಯಕರು SMS ಬ್ರಹ್ಮಾವರ ಅಂಡ್ ಪಿಂಕ್ ಪ್ಯಾಂಥರ್ಸ್ ಇಮಿಡಿಯೇಟ್ ಬರಬೇಕನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಇವಾಗ ಜಯಂ ಪಾಂಚಜನ್ಯ ಹಗಲು ರಾತ್ರಿ ಕರ್ನಾಟಕ ರಾಜ್ಯಮಟ್ಟ ಪಂದ್ಯಾಟದ ಉದ್ಘಾಟನಾ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ಪ್ರಶಾಂತ ನೋಡಿ, 2 ತಂಡಗಳ ನಾಯಕಿಯವರು ವೇದಿಕೆಯಲ್ಲಿರುವಂತಹ ಡಾಕ್ಟರ್